ಸೊ ಇವತ್ತೇನಾಗ್ಬಿಟ್ಟಿದೆ ಅಂತಂದು ಹೇಳಿದ್ರೆ ಸರ್ ಸ್ಕಿಲ್ ಇದ್ರೆ ಡೆವಲಪ್ ಆಗ್ತೀವಿ. ಸ್ಕಿಲ್ ತಗೊಂಡ್ ಏನ್ ಮಾಡ್ತೀರಾ? ಸ್ಕಿಲ್ ನಿಮಗೆಲ್ಲ ಇದೆ. ಸ್ಕಿಲ್ ಅಂದ್ರೆ ಏನು? ಬುದ್ಧಿಮಾನ್ಯರು ಯಾರ್ಯಾರಲ್ಲ ಅವ್ರಿಗೆಲ್ಲ ಸ್ಕಿಲ್ ಇದೆ ಅಂತ. ನಿಮಗೆ ಸ್ಕಿಲ್ ಕಲಿಸ್ಬೇಕಾಗಿಲ್ಲ ಯಾವನು, ಸ್ಕಿಲ್ ಟ್ರೈನರ್ ಬೇಕಾಗಿಲ್ಲ ಯಾರು ನಿಮಗೆ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಸ್ಕಿಲ್ ಕೊಟ್ಟಿದಾರಲ್ಲ, ನಿಮ್ ಸಮಾಜ ನಿಮಗೆ ಸ್ಕಿಲ್ಸ್ ಕೊಟ್ಟಿದೆ ಅಲ್ವಾ. ನಿಮಗೆ ಮಾತಾಡಕ್ ಬರುತ್ತೆ, ನಡಿಯಕ್ ಬರುತ್ತೆ ಅಂದ್ರೆ ಯು ಹ್ಯಾವ್ ಸ್ಕಿಲ್ಸ್ ಅಂತ. ನೀನು ಬುದ್ಧಿಮಾನ್ಯ, ನಿನ್ ತಲೆ ನೆಟ್ಟಿಗಿಲ್ಲ ಅಂತಂದ್ರೆ ಆ ಸ್ಕಿಲ್ಸ್ ಬೇಕು ನಿನಗೆ ಅಂತ. ಸೊ ಎಂತ ದಡ್ಡರಿದ್ದಾರೆ ಅಂತ ಹೇಳಿದ್ರೆ ಸ್ಕಿಲ್ಸ್ ಬೇಕು, ಸ್ಕಿಲ್ಸ್. ಸೊ ನೋ ಸ್ಕಿಲ್ಸ್ ಇಸ್ ರಿಕ್ವೈರ್ಡ್. ಫಸ್ಟ್ ನಿನ್ನ ಜೀವನ ಅಂದ್ರೆ ಏನು ತಿಳ್ಕೊ. ಅದೇ ಬುದ್ಧ ಅವ್ರು ಹೇಳಿದ್ದು. ಬುದ್ಧ ಅವ್ರು ಏನ್ ಹೇಳಿದ್ದು ಅಂತ ಹೇಳಿದ್ರೆ, ಮೊದಲು ನೀನು ಲೈಫ್ ಅಂದ್ರೆ ಏನ್ ತಿಳ್ಕೊ, ಲೈಫಿಗೆ ನಿನಗೆ ಬೇಕಾಗಿರುವಂತ ಅಂಶಗಳನ್ನ ತಿಳ್ಕೊ ಅಂತ. ಒಂದು ಅವ್ರದ್ದು ಕೋಟ್ ಓದ್ತೀನಿ, ಅದ್ರ ವಿಷಯಕ್ಕೆ ಬರ್ತೀನಿ ನೋಡಿ ನಾನು. ಓಕೆ, ಒಂದೇ ಒಂದು ಕೋಟ್ ಓದ್ತೀನಿ. ಸೊ ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ. ಓಕೆ, ಎಷ್ಟು ಅದ್ಭುತವಾಗಿದೆ ಇದು, ಎಷ್ಟು ಚಂದ. ಅವರು 2,500 ವರ್ಷದ ಹಿಂದೆ ಹೇಳ್ಬಿಟ್ಟಿದ್ದಾರೆ. 2,500 ವರ್ಷದ ಹಿಂದೆ ಹೇಳಿದ್ದಾರೆ ಈ ಮಾತನ್ನು. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್, ಡು ನಾಟ್ ಕ್ವಶನ್ ಇಟ್, ಟ್ರಸ್ಟ್ ಇಟ್ ಅಂತ. ಓಕೆ, ಸೊ ಏನೆಲ್ಲ ನಿಮ್ಮ ಜೀವನದಲ್ಲಿ ಆಗಿದೆ ಅದಕ್ಕೊಂದು ಕಾರಣ ಇದೆ. ನಿನ್ನ ಜೀವನದಲ್ಲಿ ಏನೆಲ್ಲ ನಡೆದಿದೆ, ನಿನ್ನ ಬಿಸ್ನೆಸ್ ಅಲ್ಲಿ ಏನೆಲ್ಲ ನಡೆದಿದೆ, ನಿನ್ನ ಕಾರಣ, ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನಡೆದಿದೆ, ನಿಮ್ಮ ಲೈಫ್ ಅಲ್ಲಿ ಯಾರೆಲ್ಲ ಹೊಸಬ್ರು ಬಂದಿದ್ದಾರೆ, ಅದಕ್ಕೊಂದು ಕಾರಣ ಇದೆ. ದೇರ್ ಇಸ್ ಎ ಒನ್ ರೀಸನ್. ಸೊ ಅದನ್ನ ನೀನು ನಂಬಿ ಮುಂದೆ ಸಾಗೋದನ್ನ ಕಲಿ ಅಂತ. ಬಹಳ ಜನ ಸರ್ ನನ್ನ ಬಿಸ್ನೆಸ್ ಯಾಕೆ ಹಿಂಗಾಗ್ಬಿಡ್ತು ಸರ್, ನನ್ನ ಲೈಫಲ್ಲಿ ಹಿಂಗೆ ಯಾಕೆ ಆಗ್ಬಿಡ್ತು ಸರ್, ನಾನು ಯಾಕೆ ಸರ್ ಹಿಂಗಿದ್ದೀನಿ, ನನಗೆ ಯಾಕೆ ಸರ್ ಹಿಂಗಾಗ್ತಾ ಇದೆ, ಇಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಸ್ಟ್ರಕ್ ಆಗ್ಬಿಡ್ತಾರೆ. ಬಿಸ್ನೆಸ್ಸು ಮಾಡಲ್ಲ, ಜೀವನನೂ ಮಾಡಲ್ಲ, ಲೈಫು ಇರಲ್ಲ. ಸರ್ ಇದಕ್ಕೇನ್ ಪರಿಹಾರ ಗೊತ್ತಾ ಸರ್? ಎಣ್ಣೆ ಹೊಡಿಬೇಕು ಸರ್, ಇದನ್ನೆಲ್ಲ ಮರಿಬೇಕಲ್ಲ ಸರ್, ಕಷ್ಟನಾ, ತುಂಬಾ ದುಃಖ ಆಗುತ್ತೆ ಸರ್, ಅದಕ್ಕೆ ರೀಲ್ಸ್ ನೋಡ್ತೀನಿ ಸರ್, ಅದಕ್ಕೆ ಎಣ್ಣೆ ಹೊಡಿತೀನಿ ಸರ್, ಅದಕ್ಕೆ ಸಿಗರೇಟ್ ಹೊಡಿತೀನಿ ಸರ್, ಅದಕ್ಕೆ ನಿದ್ದೆ ಮಾಡ್ತೀನಿ ಸರ್, ಅದಕ್ಕೆ ಜಾಬ್ ಮಾಡ್ತೀನಿ ಸರ್, ಅದಕ್ಕೆ ಜೀವನದಲ್ಲಿ ಏನು ಮಾಡ್ಬೇಕಂತ ಅನಿಸ್ತಾನೆ ಇಲ್ಲ ಸರ್ ಅಂತಾರೆ. ಸೊ ದೇ ಆರ್ ಆಲ್ ಬಿಗ್ ಫೂಲಿಶ್. ಸೊ ದಯವಿಟ್ಟು ಆ ರೀತಿಯಾದಂತಹ ದಾರಿಗಳನ್ನ ಹುಡುಕ್ಬೇಡಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ನಡೆದಿದೆ ಅಂತಂದು ಹೇಳಿದ್ರೆ ಅದ್ರ ಹಿಂದೆ ಗಾಢವಾದ ಒಂದು ಕಾರಣ ಇರುತ್ತೆ. ನಿಮ್ಗೊಂದು ಕತೆ ಹೇಳ್ತೀನಿ ಚಿಕ್ಕದು. ಒಂದು ರಾಜ ಮತ್ತೆ ಮಂತ್ರಿ ಬೇಟೆ ಆಡೋದಕ್ಕೆ ಹೋಗ್ತಾರೆ. ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅಲ್ಲಿ ಕಾಡು ಜನರು ಸಿಗ್ತಾರೆ. ಸೊ ಕಾಡು ಜನರು ರಾಜನನ್ನ ಮತ್ತೆ ಆ ಮಂತ್ರಿಯನ್ನ ಹಿಡಿತಾರೆ. ಸೊ 1 ಮಿನಿಟ್ ಕಾಲ್ ಬರ್ತಾ ಇದೆ. ಸೊ ರಾಜನನ್ನ ಮತ್ತೆ ಮಂತ್ರಿಯನ್ನ ಹಿಡಿತಾರೆ. ಸೊ ಅದರಲ್ಲಿ ಮಂತ್ರಿಯವರ ಕೈ ಬೆರಳು ಕಟ್ಟಾಗಿರುತ್ತೆ, ರಾಜನ ಬಾಡಿ ಏನು ಕಟ್ಟಾಗಿರಲ್ಲ, ಏನು ಸರಿಯಾಗಿರುತ್ತೆ ಅಲ್ಲ. ಸೊ ರಾಜನನ್ನ ಅವರು ಬಲಿ ಕೊಡೋದನ್ನ ನಿರ್ಧಾರ ಮಾಡ್ತಾರೆ. ಸೊ ಅವರನ್ನ ಬಲಿ ಕೊಡ್ತಾರೆ, ಈ ಮಂತ್ರಿಯನ್ನ ಕಳಿಸ್ಕೊಡ್ತಾರೆ. ಸೊ ಬರೋಬ್ಬರಿ 1 ವಾರದ ಹಿಂದೆ ಏನ್ ನಡೆದಿರುತ್ತೆ ಅಂತಂದು ಹೇಳಿದ್ರೆ, ರಾಜ ಮತ್ತೆ ಮಂತ್ರಿ ಹೋಗುವಾಗ ಒಂದು ದಿನ ಆ ಮಂತ್ರಿಯ ಬೆರಳು ಕಟ್ಟಾಗಿರುತ್ತೆ. ಸೊ ಮಂತ್ರಿ, ನನ್ನ ಜೀವನದಲ್ಲಿ ಯಾಕೆ ಹಿಂಗಾಯ್ತು, ನನ್ನ ಹೆಬ್ಬರಲ್ಲೇ ಹೋಗ್ಬಿಡ್ತು, ನಾನೀಗ ಹೆಂಗ್ ದುಡಿಬೇಕು, ಹೆಂಗ್ ಬದುಕಬೇಕು, ನಾನು ಹೆಂಗೆ ಬರಿಬೇಕು, ನನ್ನ ಜೀವನ ಹಾಳಾಯ್ತು ಅಂತಂದೇಳಿ 24 ಗಂಟೆ ತನ್ನ ಜೀವನವನ್ನ ಬೈಕೊಂತ ಇರ್ತಾನೆ. ತನ್ನ ಫ್ಯಾಮಿಲಿಯನ್ನ ಬೈತಿರ್ತಾನೆ, ತನ್ನ ದೇವರನ್ನ ಬೈತಿರ್ತಾನೆ, ತನ್ನ ವೃತ್ತಿಯನ್ನ ಬೈತಾ ಇರ್ತಾನೆ. ಬಟ್ 1 ವಾರದ ನಂತರ ಅವನು ಕಾಡು ಜನರ ನಡುವೆ ಸೇರ್ತಾನೆ. ಅವನ ಬೆರಳು ನೋಡ್ತಾರೆ, ಇವನು ಮುಪ್ಪಾಗಿದ್ದಾನೆ, ಇವನು ಸರಿಯಾಗಿಲ್ಲ, ಇವೊಂದು ಬಾಡಿ ಆಲ್ರೆಡಿ ಡ್ಯಾಮೇಜ್ ಆಗಿದೆ, ನನ್ನ ದೇವ್ರು ಇದು ಬಲಿ ಏರ್ಸೋದಕ್ಕೆ ಸರಿಯಲ್ಲ, ಸೂಕ್ತ ಅಲ್ಲ ಅಂತಂದು ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅವನನ್ನ ಬಿಡಿಸಿ ಕಳಿಸ್ಬಿಡ್ತಾರೆ ಕಾಡು ಜನರು. ರಾಜನನ್ನ ಬಲಿ ಕೊಡ್ತಾರೆ. ಸೊ ಅಕಸ್ಮಾತ್ 1 ವಾರದಿಂದ ಅವನ ಬೆರಳು ಕಟ್ಟಾಗ್ಲಿಲ್ಲದ್ರೆ ಆ ರಾಜನ ಜೊತೆಗೆ ಅವನದು ಬಲಿದಾನ ಆಗ್ತಾ ಇತ್ತು. ಸೊ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತಾ ಇರುತ್ತಲ್ಲ ಅದರಿಂದ ಒಂದು ಕಾರಣ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಎಂಟ್ರಿ ಆಗೋದು, ಯಾರೋ ಒಬ್ಬರು ಡಿಲೀಟ್ ಆಗೋದು, ದೇರ್ ಇಸ್ ಎ ಕಾರಣ. ಓಕೆ, ನಿಮ್ಮ ಬಿಸ್ನೆಸ್ ನಲ್ಲಿ ಜಾಸ್ತಿ ದುಡ್ಡು ಮಾಡೋದು, ಕಡಿಮೆ ದುಡ್ಡು ಮಾಡೋದು, ಬಿಸ್ನೆಸ್ ಫ್ಲಾಪ್ ಆಗೋದು, ನಾಳೆ ಇನ್ನೊಂದು ಬಿಸ್ನೆಸ್ ಕೈ ಹಾಕೋದು, ಮತ್ತೆ ಮುಂದಕ್ಕೆ ಸಾಗೋದು, ದಟ್ ಈಸ್ ಒಂದು ಕಾರಣ. ಬಟ್ ಅದನ್ನ ಪಾಸಿಟಿವ್ ಆಗಿ ನಾವು ತಗೋಬೇಕಾಗಿರುತ್ತೆ.
ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕಾಗಿರುತ್ತೆ. ಬಹಳ ಜನ ಅದನ್ನ ನೆಗೆಟಿವ್ ಆಗಿ ತಗೊಂತಾರೆ. ಓಕೆ, ಸೊ ಅದನ್ನೇ ಅಲ್ಲಿ ಬುದ್ಧ ಅವರು ಹೇಳಿರೋದು. ನಡೀರಿ, ಇನ್ನೊಂದು ಒಳ್ಳೆ ಒಂದು ಪಾಯಿಂಟ್ ನನಗೆ ಸಿಕ್ಕಿದೆ, ಅದನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತಿದ್ದೀರಾ, ಮತ್ತೆ ನಿಮಗೆ ಬೇಕಾಗಿರುವಂತಹ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ನಿಮಗೆ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆ, ಇನ್ನೊಂದು ಕೋಟ್ ನಾನು ನಿಮಗೆ ಹೇಳ್ತೀನಿ. ಓಕೆ, ಡು ನಾಟ್ ಚೂಸ್ ಟು ಲವ್ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಇನ್ ದ ವರ್ಲ್ಡ್. ಓಕೆ, ಚೂಸ್ ಟು ಲವ್ ದ ಒನ್ ಹೂ ಮೇಕ್ಸ್ ಯುವರ್ ವರ್ಲ್ಡ್ ಬ್ಯೂಟಿಫುಲ್. ಅಂದ್ರೆ ನೀವು ಒಂದು ಬ್ಯೂಟಿಫುಲ್ ಆದಂತ ವ್ಯಕ್ತಿಯನ್ನ ಹುಡ್ಕೊಂಡು ಹೋಗ್ಬೇಡಿ. ಯಾವ ವ್ಯಕ್ತಿ ನಿನ್ನ ಜೊತೆಗಿದ್ದಾನೆ ಆ ವ್ಯಕ್ತಿಯನ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳಿ, ಅಂದ್ರೆ ಕೆಲ್ಸಕ್ಕೆ ಬರೋ ಹಂಗೆ ಮಾಡ್ಕೊಳ್ಳಿ ಅಂತ. ಸೊ ಬಹಳ ಜನ ನನ್ನ ಡೌನ್ಲೈನ್ಸ್ಗಳು ಸರಿ ಇಲ್ಲ, ನನ್ನ ಅಪ್ಲೈನ್ ಸರಿ ಇಲ್ಲ, ನನ್ನ ಕಂಪನಿ ಸರಿ ಇಲ್ಲ, ನನ್ನ ಪ್ರಾಡಕ್ಟ್ ಸರಿ ಇಲ್ಲ, ನಾನ್ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಕ್ಕಳು ಸರಿ ಇಲ್ಲ, ಓಕೆ, ನನ್ನ ಅಣ್ಣ ತಮ್ಮ ಸರಿ ಇಲ್ಲ, ನನ್ನ ಫ್ಯಾಮಿಲಿ ಸರಿ ಇಲ್ಲ. ಈ ರೀತಿ ನಮ್ಮ ಅಕ್ಕಪಕ್ಕದಲ್ಲಿ ಇರೋರಿಗೆ ನಾವು ನೆಗೆಟಿವ್ ಮಾಡ್ತಿರ್ತೀವಿ, ಅವರಲ್ಲಿ ನೆಗೆಟಿವ್ ಹುಡುಕ್ತಾ ಇರ್ತೀವಿ ಹೊರತು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗೋದನ್ನ ನಾವು ಕಲಿಯೋದಿಲ್ಲ. ಸೊ ಇಲ್ಲಿ ಬುದ್ಧ ಅವ್ರು ಏನ್ ಹೇಳಿದ್ದಾರೆ ಅಂತಂದು ಹೇಳಿದ್ರೆ, ನಿನಗೆ ಒಬ್ಬ ಬ್ಯೂಟಿಫುಲ್ ಆದಂತ ವ್ಯಕ್ತಿ ಸಿಗ್ತಾನೆ ಅಂತ ನೀನು ನಂಬಿಕೆ ಇಡ್ಕೋಬೇಡ, ಅದನ್ನ ಕಾಯ್ತಾ ಕುತ್ಕೋಬೇಡ. ಸಿಕ್ಕರು ಬೆಸ್ಟ್, ಓಕೆ, ಸಿಗ್ಲಿಲ್ಲ ಅಂದ್ರೆ ಅವರನ್ನ ನೀನು ಬ್ಯೂಟಿಫುಲ್ ಅನ್ನಾಗಿ ಮಾಡ್ಕೋ ಅಂತ, ಅವರನ್ನ ನೀನು ಬ್ಯೂಟಿಫುಲ್ ಆಗಿ ಮಾಡ್ಕೋ ಅಂತ. ಇದಕ್ಕೆ ಬೆಸ್ಟ್ ಉದಾಹರಣೆ ಹೇಳ್ತೀನಿ. ಈ ಕ್ಲಾಸ್ ಮುಗಿದ್ಮೇಲೆ, ಈ ವಿಡಿಯೋ ನೋಡೋದು ಮುಗಿದ್ಮೇಲೆ, ಓಕೆ, ನೀವೇನ್ ಮಾಡಿ ಅಂತಂದು ಹೇಳಿದ್ರೆ, ಈ ಕ್ಲಾಸ್ ಆಗಿದ್ಮೇಲೆ ಯೂಟ್ಯೂಬಿಗೆ ಹೋಗಿ ವರ್ಲ್ಡ್ ರೆಕಾರ್ಡ್ ವಿನ್ನರ್ಸ್ ಅಥವಾ ವರ್ಲ್ಡ್ ರೆಕಾರ್ಡ್ ಪೀಪಲ್ ಅಂತ ಹೇಳಿ, ಪ್ರಪಂಚದಲ್ಲಿ ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋ ವ್ಯಕ್ತಿಗಳು ಯಾರು ಅಂತ ನೋಡ್ಕೊಳ್ಳಿ. ಕೈ ಇಲ್ದವರು, ಕಣ್ಣಿಲ್ದವರು, ಓಕೆ, ಓದ್ಲಿಲ್ದವರು, ಮುದುಕ ಮುದುಕಿ ಅಂತವ್ರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ಏನ್ ಅರ್ಥ ಆಗುತ್ತೆ ಅಂತಂದು ಹೇಳಿದ್ರೆ, ಅವರಲ್ಲಿ ಏನ್ ಕೊರತೆ ಇದೆ ಅದನ್ನ ಅವ್ರು ಗಮನಿಸಿಲ್ಲ, ಅವರಲ್ಲಿ ಏನ್ ಇಲ್ವೋ ಅದನ್ನ ಅವ್ರು ಗಮನಿಸಿ ಅದನ್ನ ಬೆಳೆಸ್ಕೊಂಡು ಅದನ್ನ ಬ್ಯೂಟಿಫುಲ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಿಮ್ಮ ಬಿಸ್ನೆಸ್ ಬ್ಯೂಟಿಫುಲ್ ಆಗಿರಕ್ ಸಾಧ್ಯನೇ ಇಲ್ಲ. ನಿಮ್ಮ ಬಿಸ್ನೆಸ್ ಅನ್ನ ನೀವು ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು. ನಿಮ್ಮ ಬಿಸ್ನೆಸ್ ಅನ್ನ ನೀವು ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು. ಬ್ಯೂಟಿಫುಲ್ ಆದಂತ ಬಿಸ್ನೆಸ್ ಇಲ್ಲ ಇವತ್ತು ಪ್ರಪಂಚದಲ್ಲಿ, ಯಾವ ಬಿಸ್ನೆಸ್ ಬ್ಯೂಟಿಫುಲ್ ಆಗಿಲ್ಲ. ಓಕೆ, ಸೊ ಮೊಬೈಲ್ ಬಂದಾಗ ಎಲ್ಲರೂ ಇದನ್ನ ಚೀತು ಅಂತ ಉಗಿತಾ ಇದ್ರು. ಮೊಬೈಲ್ ಯಾವನ್ ಹಿಡ್ಕೊಂತಾರೆ, ಇನ್ಕಮಿಂಗ್ ಕಾಲು, ಔಟ್ ಗೋಯಿಂಗ್ ಕಾಲು, ಹಂಗೆ ಹಿಂಗೆ, ನಮಗೆ ಲ್ಯಾಂಡ್ ಲೈನ್ ಸಾಕು ಅಂತ. ದಟ್ ವಾಸ್ ಎ ವರ್ಸ್ಟ್ ಬಿಸ್ನೆಸ್. ಮೊಬೈಲ್ ಬಿಸ್ನೆಸ್ ಇಸ್ ಅ ವರ್ಸ್ಟ್ ಬಿಸ್ನೆಸ್ ಆಗಿತ್ತು. ಬಟ್ ಅದನ್ನ ಬ್ಯೂಟಿಫುಲ್ ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡಿದ್ರು. ಓಕೆ, ಸೊ ಇವತ್ತು ಉದಾಹರಣೆ ಕೊಡ್ತಾ ಹೋದ್ರೆ ಈ ತರ ಸಾವಿರಗಳು ಬಿಸ್ನೆಸ್ಗಳು ನೀವೇನ್ ಮಾರ್ಕೆಟ್ ಅಲ್ಲಿ ನೋಡ್ತಿರಲ್ಲ. ಇವತ್ತು ಆನ್ಲೈನ್ ಬಿಸ್ನೆಸ್, ಇ ಕಾಮರ್ಸ್ ಬಿಸ್ನೆಸ್, ಯಾರು ಕೂಡ ಅಂಗಡಿಯಲ್ಲಿ ಹೋಗಿ ಖರೀದಿ ಮಾಡ್ತಾ ಇದ್ವಿ ನಾವು, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಸೊ ಇವತ್ತು ಯಾರು ಅಂಗಡಿಗೆ ಹೋಗ್ತಾ ಇಲ್ಲ, ಇವತ್ತೆಲ್ಲ ಆನ್ಲೈನ್ ಕುಂತ ಜಾಗದಲ್ಲಿ ತಗೊಂತಾ ಇದ್ದಾರೆ. ಇವತ್ತು 10 ರೂಪಾಯಿ ನೀವು ಹಾಲು ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಬರ್ತಾ ಇದೆ. ಸೊ ದಟ್ ವಾಸ್ ನಾಟ್ ಎ ಬ್ಯೂಟಿಫುಲ್ ಬಿಸ್ನೆಸ್ ಇನ್ ಬಿಗಿನಿಂಗ್. ಸ್ಟಾರ್ಟಿಂಗ್ ಆಗ್ಬೇಕಾದ್ರೆ ಅದು ಬ್ಯೂಟಿಫುಲ್ ಬಿಸ್ನೆಸ್ ಆಗಿರ್ಲಿಲ್ಲ. ದಟ್ ವಾಸ್ ಎ ವರ್ಸ್ಟ್ ಬಿಸ್ನೆಸ್. ಅದೊಂದು ಹೊಲಸು ಬಿಸ್ನೆಸ್ ಆಗಿತ್ತು, ಕಷ್ಟಕಾಯಕವಾದಂತ ಬಿಸ್ನೆಸ್ ಆಗಿತ್ತು. ಬಟ್ ಆ ಬಿಸ್ನೆಸ್ ಅನ್ನ ಬ್ಯೂಟಿಫುಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ರು ಯಾರು? ಬಿಸ್ನೆಸ್ ನಡೆಸೋರು. ಸೊ ಪ್ರಪಂಚದಲ್ಲಿ ಯಾವುದು ಬ್ಯೂಟಿಫುಲ್ ಅನ್ನೋದು ಇರೋದಿಲ್ಲ, ನೀವು ಬ್ಯೂಟಿಫುಲ್ ಅನ್ನಾಗಿ ಮಾಡ್ಕೋಬೇಕಾಗಿರುತ್ತೆ. ಬ್ಯೂಟಿಫುಲ್ ಅನ್ನೋದು ಯಾವುದು ಇಲ್ಲ ಪ್ರಪಂಚದಲ್ಲಿ. ಓಕೆ, ಸೊ ಬ್ಯೂಟಿಫುಲ್ ವೈಫ್, ಬ್ಯೂಟಿಫುಲ್ ಹಸ್ಬೆಂಡ್, ಬ್ಯೂಟಿಫುಲ್ ಸನ್, ಬ್ಯೂಟಿಫುಲ್ ಲವರ್, ಬ್ಯೂಟಿಫುಲ್ ಪಾರ್ಟ್ನರ್, ಬ್ಯೂಟಿಫುಲ್ ಬ್ರದರ್, ಬ್ಯೂಟಿಫುಲ್ ಸಿಸ್ಟರ್, ಬ್ಯೂಟಿಫುಲ್ ಫ್ರೆಂಡ್ಸ್ ಯಾರು ಇಲ್ಲ. ನೀವು ಅವರನ್ನ ಬ್ಯೂಟಿಫುಲ್ ಆಗಿ ಮಾಡ್ಕೋಬೇಕು. ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಅನುಭವಿಸೋರು ನೀವೇ. ಓಕೆ, ನೀವು ಅನುಭವಿಸೋರು, ಅವರಲ್ಲ, ನೆನ್ಪಿಟ್ಕೊಳ್ಳಿ. ಯು ಗಾಟ್ ಮೈ ಪಾಯಿಂಟ್. ಅನುಭವಿಸೋರು ನೀವು ಅವರನ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳೋ ಪ್ರಯತ್ನ ಮಾಡಿ. ಅದೇ ನೀವು ಕಲಿಬೇಕಾಗಿರುವಂತ ವಿದ್ಯೆ, ಅದೇ ನೀವು ಕಲಿಬೇಕಾಗಿರುವಂತ ಟ್ಯಾಲೆಂಟ್. ಸೊ ಸ್ಕಿಲ್ ಬೇಡ, ಸ್ಕಿಲ್ ನಿನ್ನ ಹತ್ರ ಆಲ್ರೆಡಿ ಇದೆ. ನೀವು ಸರಿ ತಪ್ಪುಗಳನ್ನ ತಿಳ್ಕೋಬೇಕು. ನಾನು ಇರೋದನ್ನ ಹೇಗೆ ಬ್ಯೂಟಿಫುಲ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು. ದಟ್ ಈಸ್ ದ ಮೇನ್ ಥಿಂಗ್ ಯು ನೀಡ್ ಇಟ್. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ
ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿಗೆ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್ ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.